ನಾನಲ್ಲ, ನನ್ನಂತ ಬಂಡ ಯಾರಿಲ್ಲ. ಕನ್ನಡ ತಾಯಿನೇ ನಮ್ ಜೀವ, ಕಾವೇರಿ ತಾಯಿನೇ ನಮ್ಮವ್ವ. ಈ ಮಣ್ಣಂದ್ರೆ ಚಿನ್ನ, ಇಲ್ಲಿ ಹುಟ್ಟವನು ರನ್ನ. ನುಡಿ ಚಂದ ನಡೆ ಚಂದ, ಚಂದ 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 ಗೆಳೆಯ. ಅಂತಿಂತ ಗಂಡೆ ನಾನಲ್ಲ, ನನ್ನಂತ ಬಂಡ ಯಾರಿಲ್ಲ. ಕನ್ನಡ ತಾಯಿನೇ ನಮ್ ಜೀವ, ಕಾವೇರಿ ತಾಯಿನೇ ನಮ್ಮವ್ವ. ಲಾ 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 ಲಾ. ಛೇ 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 ಛೇ, ಸಾಕಾತ್ರಿ, ಸಾಕಾತು. ಅಲ್ರಿ, ನಾನ ಡೈವರ್, ಆಕಿನ್ನ ನನ್ನ ಲವರ್ ಅಂತ ಆರಾಮಾಗಿ ಸ್ವಾತಿಕ ಕಂಪ್ನಿಗೆ ಆಳತ್ತಿಸ್ಕೊಂಡು ದೇವ್ರ ಗುಟ್ಟಕ್ಕೆ ಬರ್ತಿದ್ದೆ. ದೇವ್ರ ಗುಟ್ಟಂತ್ರ ಸ್ವಾತಿಕಾಯಿ ಕಂಪ್ನಿಗೆ ಹೋಗಿದ್ದೆ. ಆದ್ರ ಎಲ್ರಿಗೂ ಲವ್ ಆಕತಿ ಅಂತ ತಿಳಿದು ನನಗೂ ಒಂದು ಆಂಟಿ ಮ್ಯಾಗ ಆತ್ರಿ ಲವ್. ಪೋಚ್ ಕೊಟ್ಟಾಳು ಹುಡುಗಿ, ಪೋಚ್ ಕೊಟ್ಟಾಳು, ಪೋಚ್ ಕೊಟ್ಟಾಳು, ನಂಬರ್ ಕೊಟ್ಟಾಳು. ನಮ್ಮ ನಾಟಕ ಹುಡುಗಿ ಕಾಲಗೊಂದು ದಾರ ಕಟ್ಟಾಳು. ನಮ್ಮ ನಾಟಕ ಹುಡುಗಿ. ನಾನು ಲವ್ ಚೀಟಿ ಬರೆದು ಈ ಮಂಗ್ಯನ ಮಗನ ಕೈಯಾಗ ಕೊಟ್ರಿ. ಇವ ಯಾರ ಕೈಯಾಗ ಕೊಡ್ಬೇಕ್ರಿ? ಹೋಗಿ ಆಕಿ ಗಂಡನ ಕೈಯಾಗ ಕೊಟ್ಟಾರಿ. ಬಂದು ಬಡದ್ರು ಬಾಯ ಕಸಮರ್ಗಿ ತುರುಕಿ ಬಡದ್ರು. ಅವತ್ತಿಂದ ಊರು ಬಿಟ್ಟು ಮಗ ಇವತ್ತಿಗೆ ಆ ಊರು ಹತ್ತಿಲ್ರಿ, ದೇವ್ರ ಗುಡ್ದಾಗ ಎಲ್ಲೆಲ್ಲಿಂದ ಬಂದು ಫುಲ್ ಹವಾ ಮಾಡಕತ್ತಾರಂತ. ಇದ ಊರಾಗ ಫುಲ್ ಹೆದ್ದಾರಿಕೆನೂ ಮಾಡಕತ್ತಾರ. ಅದಕ್ಕೆ ನಾನು ಇದ ಊರಾಗ ಒಂದು ಚಂದೊಂದು ನಮ್ಮ ಬಡ್ಗಿ ಶಾಂತವನಂತ ಫಿಗರ್ ನೋಡಿ ಲೈನ್ ಹೊಡೆದು ಕತ್ತಲ್ ರಾತ್ರಿ ಮಾಡ್ಲಿಲ್ಲ ಅಂದ್ರ ನಮ್ಮ ಅಪ್ಪನ ಮಗನ ಅಲ್ಲ. ಬರ್ರಿ ನಮ್ಮ ಕಡೆ ಹುಡುಗಿಯರು ಅದಾವು, ಹುಡುಗರು ಅದಾವು. ಹಂಗ ಮುದುಕರು ಬ್ಯಾಸರ ಮಾಡ್ರಿಪ್ಪ. ನಿಮಗಾಗಿ ತಂದಾನೆ, ನಿಮಗಾಗಿ ಐತ್ರಿ ತಪ್ಪೊಂದು. ನಿಮ್ಮದು ಐತಿ, ಹಂಗ ಮುದುಕ್ಯಾರ್ದು ಐತಿ. ಹುಡುಗಿಯಾರ್ದಂದ್ರ ಕೆಂಪು ಟಮಾಟಿ ಹಣ್ಣು ರೀ, ಕೆಂಪು ಟಮಾಟಿ ಹಣ್ಣು, ದುಂಡನ ಅಲಾಗಡ್ಡಿ, ಮ್ಯಾಗ 2 ಉಳ್ಳಾಗಡ್ಡಿ. ಹುಡುಗರ್ದಂದ್ರ ಇಲ್ಲೇ ಐತಿ ಬೆಂಡಿಕಾಯಿ ರೀ, ಬೆಂಡಿಕಾಯಿ. ಮತ್ತ ಯಾವ್ದು ಬೇಕು ಬರ್ರಿ ಅಕ್ಕರ, ಬಡ ಬರ್ರಿ. ಬೆಳಕರೆದ್ರೆ ಉಗಾದಿ ಐತಿ, ಎಲ್ರಿಗೂ ಉಗಾದಿ ಹಬ್ಬದ ಶುಭಾಶಯಗಳು. ಬರ್ರಿ ಗಡಬಡ ಮಾಡಿ ಬಾರಲೆ ಹುಡುಗಿ, ಆಡನು ಚಿನಪಾಲಿ, ಹುಡುಗಿ ಹಚ್ಚೇನೆ ಬಾಚಮಣೆ, ಆಡನು ಚಿನಪಾಲಿ ಹುಡುಗಿ ಹಚ್ಚೇನೆ ಬಾಚಮಣೆ. ಯದಿ ಮ್ಯಾಗ ಶಾದಿ ತುಡುಗಿನ ಮಾಡ್ಯಾರ ಮದುವೆ, ಯದಿ ಮ್ಯಾಗ ಶಾದಿ ತುಡುಗಿನ ಮಾಡ್ಯಾರ ಮದುವೆ. ಎಡಗಾಲ ಇಟ್ಟವಾದಿ ನನ್ನ ಎದ ಮ್ಯಾಲ, ಹೆಚ್ಚು ಜೋಡಿ ಬಾಳೆ ಮಾಡು ಗಾದಿಯ ಮ್ಯಾಲ. ಎಡಗಾಲ ಇಟ್ಟವಾದಿ ನನ್ನ ಎದ ಮ್ಯಾಲ, ಹೆಚ್ಚು ಜೋಡಿ ಬಾಳೆ ಮಾಡು ಗಾದಿಯ ಮ್ಯಾಲ. ಯದಿ ಮ್ಯಾಗ ಶಾದಿ ತುಡುಗಿನ ಮಾಡ್ಯಾರ ಮದುವೆ, ಯದಿ ಮ್ಯಾಗ ಶಾದಿ ತುಡುಗಿನ ಮಾಡ್ಯಾರ ಮದುವೆ. ಎಡಗಾಲ ಇಟ್ಟವಾದಿ ನನ್ನ ಎದ ಮ್ಯಾಲ, ಹೆಚ್ಚು ಜೋಡಿ ಬಾಳೆ ಮಾಡು ಗಾದಿಯ ಮ್ಯಾಲ. ಹಣಿ ಮೇಲ ಚಂದ ಬಾಳ ಕುಂಕುಮ ಬಟ್ಟ, ಇಡತೇನ ನಿನಗೆ ಒಂದು ದೃಷ್ಟಿ ಬಟ್ಟ. ಏನ್ ಹೇಳಲಿ ನಿನ್ನ ಮೈಯ ಮಾಟ, ಹೋಟೆಲ್ ನಂದು ತಲೆಯ ಕೆಟ್ಟ. ನಡುವೂರಾಗ ಕಡದರ ಕಡಲೆ ಭರತನ ಬೆನ್ನತ್ತಿ, ಈಗ ಶಕ್ತಿ ನನ್ನಲ್ಲಿಲ್ಲ.
ಮಂದ್ಯಾಗ ಹೇಳ್ತಾನ ಕೈ ಎತ್ತಿ ಗಿಡ್ಡ ಮನಸರೆ ಮಾಡೇನೋ ಪ್ರೀತಿ ಗೆಳೆಯ ಎಲ್ಲಿದೆ ಈ ಜಾತಿ ನಮ್ಗ ಇದೆಯಾಗಿ ನಿಂತೈತಿ ನಡುವೂರಾಗ ಕಡದರ ಕಡಲೆ ಬರತನ ಬೆನ್ನತ್ತಿ ಮಂದ್ಯಾಗ ಹೇಳ್ತಾನ ಕೈ ಎತ್ತಿ ಮನಸರೆ ಮಾಡೇನೋ ಪ್ರೀತಿ ಗೆಳೆಯ ಎಲ್ಲಿದೆ ಈ ಜಾತಿ ನಮ್ಗ ಇದೆಯಾಗಿ ನಿಂತೈತಿ ಗೆಳೆಯಲ್ಲಿದೆ ಈ ಜಾತಿ ನಮ್ಗ ಎದೆಯಾಗಿ ನಿಂತೈತಿ ಪ್ರೀತಿಯ ಒಟ್ಟ ಏನಿಲ್ಲ ಒಂದ್ ಸಲ ನೋಡ್ರಿ ಸಾಕ ನಿಮ್ ಸೈಜ್ ಹೌದು ಹುಡುಗ. ಪ್ರೀತಿಯ ಹುಡುಗಿಗೆ ಈ ಹುಡುಗನ ಹುಡುಗರೇ ಪ್ರೀತಿಯ ಹುಡುಗಿಗೆ ಈ ಹುಡುಗನ ಹುಡುಗರೇ ನಡೆದು ಬಾ ಮೆಲ್ಲಗೆ ನಾ ಮುಡಿಸುವೆ ಮಲ್ಲಿಗೆ ನಡೆದು ಬಾ ಮೆಲ್ಲಗೆ ನಾ ಮುಡಿಸುವೆ ಮಲ್ಲಿಗೆ ಲವ್ ಆತ್ತು ಲಪಡಾತ್ತು ಮನ್ನಿ ಇವಂದ ಮದುವೆ ಆತ್ತು ಕೈ ಮುಗಿತೀನಿ ಮದುವೆಗೆ ಬಾರೋ ಅಂತಿತ್ತು ಲವ್ ಆತು ಲಪಡಾತ ಮನ್ನಿ ಯಾವ್ದ ಮದುವೆ ಆತು ಕೈ ಮುಗಿತೀನಿ ಮದುವೆಗೆ ಬಾರೋ ಅಂತಿತ್ತು ಲಾಲಿ ಸುವಾಲಿ ಲಾಲಿ ಸುವಾಲಿ ಜೋಜೋಲಾಲಿ ಸುವಾಲಿ ಮದುವೆಗೆ ಬಾ ಅಂತ ಕರಿತಿತ್ತು ಮದುವೆಗೆ ನಿನ್ನ ಹುಡುಗಿ ಕಡಿಮೆ ಸಿಕ್ಕಾಳು ನನಗ ಕಳಿಸೋದಿಲ್ಲೆಂದು ಹೊರಗ ಹೌದಾ? ಹುಡುಗಿ ಸಿಕ್ಕಾಳು ನನಗ ಕೆಲ್ಸ? ಕಳಿಸೋದಿಲ್ಲೆಂದು ಹೊರಗ ಸಾಕಾಗೋ ತನಕ ಪ್ರೀತಿ ಮಾಡೋನು ಬಾರಲೆ ಹುಡುಗಿ ಸಾಕಾಗೋ ತನಕ ಪ್ರೀತಿ ಮಾಡೋನು ಬಾರಲೆ ಹುಡುಗಿ ಸಿರಾಳ ನನ್ನೂರ ನಂಬಲಿಲ್ಲ ಹುಡುಗೂರ ಸಿರಾಳ ನನ್ನೂರ ನಂಬಲಿಲ್ಲ ಹುಡುಗೂರ ಸಿರಾಳ ನನ್ನೂರ ನಂಬಲಿಲ್ಲ ಹುಡುಗೂರ ನೀ ಬಾಳ ಹಚ್ಕೊಂಡವ ಅದೇ ಹೆಂಗ ಬಲ ದೂರ ನೀ ಬಾಳ ಹಚ್ಕೊಂಡವ ಅದೇ ಹೆಂಗ ಬಲ ದೂರ ಅವ್ರಿ ಸದಮೆ ಕ್ಯಾರ ಕಾಯೆ ಅವ್ರಿ ಸದಮೆ ಕ್ಯಾರ ಕಾಯೆ ತೇರ ಬಿನಾ ರಕ್ಕ ರಕ್ಕ ಹೇ ತೇರ ಬಿನಾ ರಕ್ಕ ರಕ್ಕ ಹೇ ನಿಜ ಹೇಳತ್ತೇನ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ನಿಜ ಹೇಳತ್ತೇನ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ಹೌದಾ ಹೋ ಚಿನ್ನ ಹೇಳ್ರಣ್ಣ ಮಾತು ಕೊಟ್ಟು ಮರಿಬೇಡ ಮನಸ್ಸು ಕೊಟ್ರ ನೋಯಿಸಬೇಡ ವಾರೆ ವಾ ರಾಜ ಪ್ರೀತಿ ಮಾಡಿದ್ರ ಏನ್ ಮಾಡ್ಬೇಕು ಕೈ ಕೊಟ್ಟ ಮೋಸಗಾರ್ತಿ ನೀನಾಗ್ಬೇಡ ನನ್ನ ಮರೆತ ನೀ ಹೆಂಗ ಇರತಿ ಈ ಜೀವನ ಹೆಂಗ ಕಳಿತಿ ನನ್ನ ಮರೆತ ನೀ ಹೆಂಗ ಇರತಿ ಈ ಜೀವನ ಹೆಂಗ ಕಳಿತಿ ಗೆಳೆಯ ನನ್ನ ನಿನ್ನ ಪ್ರೀತಿ ಒಂದಾಗಬಹುದು ನನ್ನ ನಿನ್ನ ಪ್ರೀತಿ ಒಂದಾಗಬಹುದು ಆದ್ರೆ ಒಡೆದ ಕನ್ನಡಿ ಜೋಡಿಸಲು ಸಾಧ್ಯವಿಲ್ಲ ಗೆಳೆಯ ಸಾಧ್ಯವಿಲ್ಲ ಮಟ್ಟಿಲ್ಲೋ ಗಂಡನ ಮಂಚ ಕೂಡಿಲ್ಲ ಒಂದು ದಿವಸ ಮಲ್ಲಿಗೆ ಮಾಡಿಲ್ಲ ನನ್ನ ಮನಸ ಮಾಡಲೆಂಗೋ ಗೆಳೆಯ ನಿನಗ ಮೋಸ ಮಾಡಲೆಂಗೋ ಗೆಳೆಯ ನಿನಗ ಮೋಸ ಗದ್ದಲ್ದಾಗ ಬಂದು ಸಿಕ್ಕಿದೆ ಹುಡುಗಿ ಆಗದ ಮೈ ಕೈ ನೋವಾ ತಡ್ಕೊಳಬೇಕ ನೋವಾ ಜರ್ಸ ಹೌದು ತಡ್ಕೊಳಬೇಕ ನೋವಾ ತಂಡೆ ತಂಡೆ ಹವಾದಾಗ ಗೆಂಡೆ ಗೆಂಡೆ ಜಂಪರ ಮರನಿ ಪ್ಯಾಸನ್ನ ಅರೇದ ಹುಡುಗರ ಮುದುಕರಿಗೆಲ್ಲ ಮರನಿ ಟೆನ್ಷನ್ನ ತಂಡೆ ತಂಡೆ ಹವಾದಾಗ ಗೆಂಡೆ ಗೆಂಡೆ ಜಂಪರ ಮರನಿ ಪ್ಯಾಸನ್ನ ಅರೇದ ಹುಡುಗರ ಮುದುಕರಿಗೆಲ್ಲ ಮರನಿ ಟೆನ್ಷನ್ನ ಯವ್ವ 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 ನಾ ಸಿರೋದಕ್ಕೆಪ್ಪ ಯವ್ವ 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 ಸಾಕಾಗೈತೆ ನೋಡ್ರಿ ಅಂತೀನಿ ಕಾಯಿಪಲ್ಲೆ ಅಂತ ಊಟಕ್ಕೆ ಕುಂದ್ರು ಅಷ್ಟೇ ತಡರಿ ಬಂಡ್ಗಟ್ಟೆ ಇಟ್ಕೊಂಡ್ರು ಸಾಕಾಗಂಗಿಲ್ಲ ಕಾಯಿಪಲ್ಲೆಗೆ ಹೋಗಿ ಪ್ಯಾಟೆಗೆ ಹೋಗಿ ಕಾಯಿಪಲ್ಲೆ ತೊಗೊಂಡು ಬರ್ಗೊಡ್ದ ನನ್ನ ನಡ ಕುಸದ ಬೀಳ್ತೈತಿ ಲಲ ಏನು ಚಂದ ಮಾತಾಡ್ತಾರ್ರಿ ಊರು ಸುಬ್ಬಿ ಬರೋದ ಈಗ ಬಂದಾಳ ಅದು ನಟ್ಟು ನಡುಬರ್ಕ ತುಸು ತುಸು
ನನ್ನ ಕಡೆ ಬಾರ ಹುಡುಗಿ ಸಾಕು ಬಿಡ್ರಿ ಮಾಮ ಆ, ಅಯ್ಯಯ್ಯೋ ಮಾಮ ಬಾಳ ತ್ರಾಸ ಆಗತ್ ಬಿಡು ಮಾಮ ಮತ್ ಬರ್ತಾನ ಬಿಡು ಮಾಮ ಅನ್ಬೇಕು ಏ ಹಂಗ ಕೊಟ್ಟು ಕಳಿಸ್ತಾನೆ ಏ ಏನಂದೆ ದೊಣ್ಣಗಾಯಿ ಮುಗಿನ ಹಂತವನ ಜನವರಿಲಿ ರೋಜ್ ಕೊಟ್ಟು ಫೆಬ್ರವರಿಲಿ ಪ್ರಪೋಸ್ ಮಾಡಿ ಮಾರ್ಚ್ನಾಗ ಮರಳು ಮಾಡಿ ಕೈ ಕೊಟ್ಟು ಓಡಿ ಹುಡುಗಲ್ಲೇ ನಿನ್ನ ಕೊರಳಿಗೆ ತಾಳಿ ಕೊಟ್ಟು ಆ, ಕರಿಮಣಿ ಮಾಲೀಕನ ಇದಕ್ಕೂ ಮಿಕ್ಕಿ ಹೋನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅಂದೆ ಅಂದ್ರ ನಿನಗ ಇಡಬಾರ್ ಜಗದಾಗ ಇಟ್ಟು ಕಳಿಸ್ತಾನೆ ಮಂಡ ಮೂಲಂಗಿ ಯವ್ವಾ ನನ್ನ ಹೆಸರು ಮೂಲಂಗಿ ಅನ್ನೋದು ಇವಾಗ ಹೆಂಗ್ ಗೊತ್ತಾಯ್ತು ಅಂತೀನಿ ಅಲ್ರಿ ಅನ್ನಾರ ಅನ್ನಾರ ರೀ ಅನ್ನಾರ ಹೇ ಭಗವಾನ್ ಕೃಷ್ಣ ಜಗನ್ಮಾತ್ ಪ್ರೇಮ ಅಂದಿ ಅಣ್ಣ ಆ? ಅಣ್ಣ ಅಣ್ಣ ಇವಕಿ ನನ್ನ ತಂಗಿ ಅಯ್ಯೋ ಕುಟುಂಬವೇ. ನಾವು ಅಣ್ಣವರಲ್ಲ ಹ? ಬೇಯಿಸಿದ ತೊತ್ತನ್ನು ಕಚ ಕಚನೆ ತಿನ್ನಬಲ್ಲೆ ವಾವ್ ಕಾಸಿದ ಹಾಲನ್ನು ಸೋ ನೈಸ್ ಸಕ್ಕರೆ ಹಾಕಿ ಕುಡಿಯಬಲ್ಲೆ ಅಣ್ಣ ಎಂಬ ಶಬ್ದವನ್ನು ಕೇಳಲಾರೆ 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 ಅಣ್ಣವರಲ್ಲ ಮಾವರ ಮಾವಾರ ಮಾವಾರ ಹೌದಲೇ ಹುಡುಗಿ ಹಂಗ್ಯಾಕ್ ಮಾತಾಡ್ತೀಯ ಚಿನ್ನ ನನಗ ಕೊಡ್ತಾರ ನಿನ್ನ ನೀನ್ ನನಗ ಮಾವ ಅನ್ಬೇಕು ಯಾಕಂದ್ರ ಆ, ಸಂಜೆಲೆ ಮುಂಜಾನೆ ಮುಂಜಾನೆ ಕಸ ಮುಸ್ರಿ ತಿಕ್ತಾನ ಆಮ್ಯಾಗ ನಿನಗ ಹೊತ್ತು ಹೊತ್ತಿಗೆ ಆ. ಮಮ್ಮ ಸಾರ ಮಾಡಿ ಮೊಮ್ಮಸರ ಮಾಡಿ ನಿನ್ನ ಸ್ವಾಟ್ಯಾಗ ತುರುಕಿ ಸಂಜಾಗದ ಒಂದ ತಡ ನನ್ನ ಚಿನ್ನ ಅಯ್ಯೋ ನನ್ರನ್ನ ಗಾದಿ ಮ್ಯಾಗ ನಿನ್ನ ಅಂಗಾತ ಮಲಗಿಸಿ ನಿನ್ನ ಎರಡು ಗಬ ಹಿಡಿದು ಗಪ್ಪ ಗಪ್ಪ ಏನೋ ಮರೆಯ ಕೈ ಕಾಲವಿ ಹೆಂಗನೋ ಮರೆಯ ಎದಿನ ಟಸ್ಕಂದಿತ್ತು ಜೋಗುಳ ಹಾಡ್ತೇನ ಜೋಗುಳ ರಾಣಿ ಹಂಗ ಸಾಕತೇನ ಜಾಣಿನ ನಿನ್ನ ನಂಬಿ ಬಾರ ಹುಡ್ಗಿ ನೀ ನನ್ನ ಹೌದಾ? ನಂಬಿ ಬಾರ ಹುಡ್ಗಿ ನೀ ನನ್ನ ಯಾರು ಬಂದರು ಎದ್ರೆ ಯಾರು ನಿಂತರು ಹೊತ್ತ ತರ್ತನ ಚಿನ್ನ ರನ್ನ ಬಾಜೂರ ಹುಡ್ಗಿ ನಿನ್ನ ಬಾಳ ನಂಬೇನ ಹೌದಾ? ನಂಬಿ ನಂಬಿ ಪ್ರೀತಿ ಮಾಡೇನ ಯಾರ್ ಚರ್ಚ ನೀ ನನಗ್ ಸರಳ ಯಾವಾಗಿದ್ರು ಸ್ಲೋ ಆಗ್ಬಾರ್ದು ನಮ್ದು ಸ್ಪೀಡ್ ಗಾಡಿ ಸ್ಪೀಡ್ ಸರಳ ಮಾವ ಅನ್ಬೇಕೆ ಅಲ್ರಿ ಮಾವರ ಮೂಲಂಗಿ ಅನ್ನೋದು ನನ್ನ ಹೆಸರು ನಿಮಗೆ ಹೆಂಗ್ ಗೊತ್ತಾಯ್ತು 7 ಕೋಟಿ ರಣದವ್ವ ಈ ಪೋರಿ ಹೆಸರು ಮುಲಂಗಿದು ಗಡ್ಡಿ ವಾ 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 ಏನು ಚಂದ ಇಟ್ಟಾರಿ ಈಕಿಗೆ ಮುಲ್ಲಂಗಿ ಗಡ್ಡಿ ಓ ಪಿಲ್ಲಿ ಯವ್ವಾ ನೀನು ಈಟಿದ್ದೆ ಹಾ ನಾನು ಈಟ ಇದ್ದೆ ಈಟ ಇದ್ದೆ ಇದ ಸಂಗೊಳ್ಳಿ ರಾಯನ್ ಸರ್ಕಲ್ನ್ಯಾಗ ಸಂಗೋಡ್ರೈನ್ ಸರ್ಕಲ್ದಾಗ ಸಾಲಿಗೆ ಹೋಗಿದ್ವಿ ಸಾಲು ಹೋಗಿದ್ನಿ ಅಲ್ಲಿ ಬೆಲ್ ಹೊಡೆದ ಒಂದ ತಡ ಹ್ಮ್ ಇಬ್ಲಾರು ಓಡಿ ಹೋದಾರ ಹ್ಮ್ ಸಾಲಿಗುಡಿ ಸಂಧ್ಯಾಗ ಸಂಧ್ಯಾಗ ನಿಂದು ನಾಸಿ ಇಪ್ತಿದ್ದೆ ಐಸು ಹಿಂಗನೋ ಮರೆಯ ಐಸು 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 ಹಳ್ಳದ ದಂಡ್ಯಾಗ ಗುಬ್ಬಿಯ ಗೂಡ ಕಟ್ಟಿ ಆಡುತ್ತಾನೆ ಮತ್ತೇನ ಹಾಕರ್ಕಿ ಬಲ್ಲೆ ತಿಂದು ಹರಿಗಾಡಿ ಬಂದಾಗ ಬಸಿಕೊಂಡಿದ್ದ ನೀ ಮರ್ತೇನ ಮನ್ಸ ತುಡುಗ ಮಾಡಿದ ಕಳ್ಳಿ ನನ್ನ ಅಂಗಳಕ ಬರ ಹೊಳ್ಳಿ ನಿಂದು ಹಿಂದನು ಮುಂದಿಂದು ಮುಂದಿಂದು? ಎಲ್ಲಾ ಗೊತ್ತೈತಿ ಎಲ್ಲ ಗೊತ್ತೈತ್ಯಾ ಅಯ್ಯವ್ವ ಇವಂಗೆಲ್ಲ ಗೊತ್ತೈತಿ ಅಂದ್ರೆ ನಾ ಬಾಳ ಹೊತ್ತ ನಿಂದ್ರಕ್ ಹೋಗ್ಬಾರ್ದ್ರಿ ಇಲ್ಲಿಂದ ಹೋಗ್ಬೇಕ್ರಿ ಮಾಮಾರ ನಾವ್ ಹೋಗಿ ಬಲ್ರಿ ಆ ಏ ಏ, ಏ, ಇಷ್ಟು ಜನ ಎದಕ್ ಬಂದಾರ ಉರುಪೇಲೆ ಕುಂತಾರ ಅವ್ರು ಹಿಂಗಂದ್ರೆ ಆ? ಬಾರ ನಿನಗಾಗಿ ನನಗಾಗಿ ತರಕಾರಿ ತಂದನಿ ತರಕಾರಿ ಏನೇನ್ ತಂದಿ ನುಗ್ಗಿಕಾಯಿ ತಂದನೆ ನುಗ್ಗೆಕಾಯಿ ತಂದಿ ಮತ್ತೆ ಒಮ್ಮಿ ಮಾವು ನುಗ್ಗಿಕಾಯಿ ತಿಂದೆ ಅಂದ್ರ ತಿಂದಂದ್ರ ಶಿರಾಳಕ್ ಹೋಗ ಮಠ ಎಂತ ನುಗ್ಗೆಕಾಯಿನ ಎಟ್ಟು ನೋಡಿರ ಶಿರಾಳಕ್ ಹೋಗ ಮಠ ನೋಡಿರ್ಬೋದ ಆದ್ರಿ ದೇವ್ರಗುಡ್ದ ನುಗ್ಗಿಕಾಯಿ ನೋಡಿಲ್ಲ ಬೆಳ್ಳ ಬತ್ತಂಕ ಹಂಗ ಕಾಯಿ ಕಾಯಿ ನುಗ್ಗಿಕಾಯಿ ಮೈ ಮೇಗೆ ವಾವ್ ರಾತ್ರಿ ಕೂಡ ಬಿಟ್ಟು ಬಂದ ಹಾಸಿಗೆ
ಚಳಿ ಚಳಿ ತಾಳನು ಈ ಚಳಿಯ ಆಹಾ. ಓಹೋ. ಅನುಭಕ ಹಂಗೈತಿ ಹಂಗ ಸ್ವಾತಿಕಾಯಿ ಐತಿ ಸೌಂತಿಕಾಯಿ ಐತಿ ಹಂಗ ಹಂಗ ನಮ್ ಗುಡ್ಗುರ್ ಕುಮಾರನ್ ತೋಟದ ಬೆಳೆದದ್ದು ಬೆಳೆದದ್ದು ಕೆಂಪು ಗಜ್ರಿ ಐತಿ ಕೈಯ ಕೊಡತ್ತ ಹಿಡ್ಕೊ ನಿನ್ ಸಾಮಾನ ಹಂಗ ಹಂಗ ನಮ್ ಮುದ್ದಿ ಮಂಜನ್ ಹೊಲ್ದಾಗ ಏರಿ ಹೊಲ್ದಾಗಲೇ ಏರಿ ಹೊಲ್ದಾಗ ಈಟ್ ಹತ್ರ ಕರಿ ಕಿತ್ತಪ್ಪ ಹೋಪ ಅದ್ರಾಗ ಹುಡ್ಕ್ಯಾಡಿ ಕಿತ್ಕೊಂಡ್ ಬಂದನಿ ಯವ್ವಾ ಕರಿ ಗಜ್ರಿ ಐತಿ ಕರೆ ಗಾತ್ರ ಇನ್ನ ನಮ್ ಬಡ್ಗಿ ಕಾಳಪ್ಪಂದಲೇ ಅಗದಿ ಚೀಪ್ ಅಂಡ್ ಬೆಸ್ಟ್ ಏನೈತಿ ಸೌಳ ಗಜ್ರಿ ಐತಿ ಬೇಡ ಯಾವ್ದು ಕೊಡ್ಲಿ ನಿನಗ ನೀ ಅಂದಲ್ಲ 3 ಗಜ್ರಿ ಅಂತ ಹೇಳಿ ಆ 3 ಗಜ್ರಿ ಒಳಗ ಯಾವ್ದು ರುಚಿ ಸವಿ ಐತಿ ಐತಲ್ಲ ಬಾಳ ಹವಾನ ಐತೆ ಹಿಂದೂ ಹುಲಿ ಸೆಕೆಂಡ್ಗಳ ಸರ್ದಾರ ಮಾಮರ ಹಿಂದೂ ಹುಲಿ ಸೆಕೆಂಡ್ಗಳ ಸರ್ದಾರ ಸೆಕೆಂಡ್ಗಳ ಸರ್ದಾರ ರಾಣೆ ಬೆನ್ನೂರ್ಕರ್ ಸೋ ನೈಸ್ ಬಂತಲೆ 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 ಐ ಐ ಐ ಐ ಐ ಐ ತಗೆ 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 ನಾಸ್ತತಿ ಅದು ಹುಡುಗಿ ಹಗ್ಗ ಜಗ್ಗಿ ಕಟ್ಟು ಮಗಳ ನಾನು ತಗೆ ಹೊರಗ ಹುಡುಗಿಯರಂದ್ರ ಬಾಳ ನಾಸ್ತತಿ ತಗೆ ಹೊರಗ ಕಣ್ಣು ಮುಚ್ಚಿಗೆ ಕಣ್ಣು ಮುಚ್ಚಿಗೆ ಅರವಿ ಕಣ್ಣು ಮುಚ್ಚಿರ ಕೂಡ ವಾಣಿ ಹಾ ತೆಗಿತೇನೆ ಯಾಕೆ ನೋಡ್ರ ಸತ್ತ ಬಿಡ್ತೀರಿ ಏನ ಬಾ 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 ಬಂತು ರಾಣೆ ಬೆನ್ನೂರ್ಕರ್ ರಾಜ ಇದು ಬಾಳ ಟೇಸ್ಟ್ ಐತೆ ಆ ಹುಡುಗಿ ಎಲ್ಲೈತಿಯೋ ಇಲ್ಲೇ ಐತ್ ಕಣ್ ತೆಗಿ ಇದೇನೋ ಸಣ್ಣ ಹುಡುಗರ್ದು ಮಾಮಾರಿ ಮಾಮಾರಿ ಹೆಂಗ್ ಹೋಗ ನಮಸ್ಕಾರ ಮಾಡೋಮ್ಮೆ ಇದು ನಾ ನಮಸ್ಕಾರ ಮಾಡ್ಬೇಕಾ ಅಲ್ಲಿ ಗಂಟೆ ಹೊಡೆದತಿ ನಮಸ್ಕಾರ ಮಾಡಿ ಮಾಮಾರಿ ನಾ ನೋಡ್ಬೇಕಾದ್ರೆ ಭಾರಿ ಐತಿ ತಿಳ್ಕೊಂಡಿದ್ದೆ ಜವಾರಿ ಅದ ಹವಾ ಐತೆ ಅವ ಅಂದ್ರೆ ಏನಿದ್ರ ಬಡಬಡ್ ದಾಪ್ ಮಾಡ್ಬೇಕೇನ್ ನಾನು ಊದ್ಬೇಕ ಏನ್ ಮಾಡ್ಬೇಕ್ರಿ ಮಾಮ ಊದಿದ್ರ ಹವಾ ಆಗಿ ದೊಡ್ಡದಾಕೈತಿ ಕಾಲ ತಗೊಂಡ್ ಜಜ್ಜಿದ್ರಿ ರಸ ಬರ್ತೈತಿ ನಾ ನೋಡಕಿದ್ರು ಇಟ್ಟು ದಪ್ಪ ಇಟ್ಟುದಿರ್ಬೇಕಂತ ಮಾಡಿದ್ದೆ ಗಾಜ್ರಿ ಗಾಜ್ರೆ ಗಾಜ್ರು ಗಾಜ್ರು ಆದ್ರೆ ಇದೇನಪ್ಪ ಇಲ್ಲ ಐತ್ ನೋಡ ಎಂಟಿಸಿ ಸಾವ್ಕಾರ ಕೊಡ್ಲ ಇದು ಹಂಗ ಹವ ಐತಿ ಮಾಮ ಇದೇನ್ ಮಾಮ ಎಂಟಿಸಿ ಸಾವ್ಕಾರ ಅಂದ್ರ ಗೋಟ್ ಬಾ ಇಟ್ಕೋ ಬಾ ಗೋಟ್ ಐತಿ ಬಾ ಪೋಚಲಿಂಗ ಸುಮ್ಮಿರ ಅದು ನೋಡಿ ಗಾಬ್ರಾಗಿನ್ನ ಆಗೇತ್ರಿ ಆಗೈತೇನ್ ಅಲ್ಲ ಕತ್ತಿ ಮಾಮಾರಿ ಹೇಳ್ರಿ ಎಲ್ಲಿ ಹೋತ್ ನಿಂತು ಇಲ್ಲೇ ಐತಿ ಹಿಡ್ಕಾಬೇಕು ಎಲ್ಲಾರ ಹೋಗೈತದ ಅತ್ತಾರ ಬಾಳ ಮಂದಿ ಅದಾರ ಹುಡುಕ್ಯಂದ ಹೋಗತಿ ನಮ್ ಕೋಳಿದಮ್ಮ ಬರೀ ಗಜ್ರಿ ಗಜ್ರಿ ಅಂತ ಮತ್ ಹೋದ್ರ ಮುರಿಬೇಡ ಮಾಮಾರಿ ಹೆಂಗ್ ಕಿಲೋ ಮಾಡ್ರಿ ಮಾಮಾರಿ ಲೇ ಮೂಲಂಗಿ ಹಂಗ ಹೆಂಗ್ ಕಿಲೋ ಅಂದ್ರೆ ಹೆಂಗ್ ಗೊತ್ತಾಗಬೇಕ ಮೊದಲ ಕೈಯಾಗ ಹಿಡ್ಕೋಬೇಕು ಹಿಡ್ಕೊಂಡಿನ್ರಿ ಆಮ್ಯಾಗ ಆಮ್ಯಾಗ ನಿನ್ನ ಬಾಯಾಗ ಇಟ್ಕೋಬೇಕು ಯಾರು ಏನಾರ ಗಾತ್ರಿ ಅವನೇನ್ ಮತ್ ತಿಳ್ಕೊಂಡ್ರಿ ನೀವು ಬಾಯಾಗ ಇಟ್ಕೊಂಡು ಜಗದು ನೋಡಿ ಇಲ್ಲಿ ಕುಂತು ನಮ್ಮ ಜನಕ್ಕ ಈ ಹುಡುಗಂದು ಭಾರಿ ರುಚಿ ಐತಿ ಭಾರಿ ಟೇಸ್ಟ್ ಐತಿ ಅಂತ ನೀನ ರೇಟ್ ಹೇಳ್ಬೇಕ ತಗನಾರ ಬಾಳ ಮಂದಿ ಅದಾರ ಇದು ಮಾರೋಗಿರಕ್ಕೆ ಇದು ತಂದ ಸಾಮಾನ್ ತಾನ ಮಾರ್ತೈತಿ ಅಂದ್ರೆ ಇದನ್ನ ನೆತ್ ಹೊಯ್ಕೊಲೆ ಗಾಜ್ರಿ ಗಾಜ್ರಿ ಮುಲಂಗಿ ಮಾಡ್ತಾನೆ ಮಾಮಾರಿ ಯಾರ ಏನಾರ ಅಂದ್ರ ಯಾರು ಏನಾರ ಅಂತೀರಿ ಏನಪ್ಪ ಈಗ ಅಂತೀರಿ ಏನಪ್ಪ ಈಗ ಹೆಂಗ್ ಇಟ್ಕಣಕ ಬಂದಾಳಂತ ನೋಡಕ ಕುಂತಾರ ನಾ 3 ಜನ ಹೆಂಗ್ ಇಟ್ಕೋತಾಳಂತ ನೋಡಕ ಬಂದಾರ ಹಂಗಲ್ರಿ ಮಾಮಾರಿ ಬಾಯಿ ನಿಂದು ಗಜ್ರಿ ನಂದು ನನ್ನ ಗಜ್ರಿನ ನಿನ್ನ ಬಾಯಾಗ ನೀನ ತುರ್ಕಿ ಅಂದ್ರ
ಯಾರೇನಾರ ಅಂತೀರೇನಮ್ಮ? ಮಮ್ಮಾರಿ ನನ್ನ ಬೈರ ಸಂದ ಐತಿ ಏ ನಿಮ್ಮದರ ದೊಡ್ಡದೈತಿ ಏನ? ಗಜ್ರಿ ಮತ್ತ್ ಹಂಗನ್ನ ಲೇ ಹುಡುಗಿ, ಹೇಳ್ರಿ. ನಿಂದು ದ್ವಾಡ್ದಿದ್ರೇನ ಸಣ್ಣದಿದ್ರೇನ ಈ ಮಾವಂದ ನಿನ್ನಂತ ಹರಿಯದ ಹುಡುಗಿಯರಾಗೆ ತುಟಿಗೆ ಮುಟ್ತು ಅಂದ್ರ ಸರಳಾಗಿ ಒಳಗೆ ಹೋಗತ್ತಿಲ್ಲ ಹುಡುಗಿ, ಸರಳಾಗಿ ಒಳಗೆ ಹೋಗತ್ತಿ. ಮಾವರ ಜಗದ ರಸ ನುಂಗ್ತಿಲ್ಲ ಮೂಲಂಗಿ, ಜಗದ ರಸ ನುಂಗ್ತಿ. ಯವ್ವ ಅಷ್ಟು ರಸ ಐತ್ರಿ ಮಾವರ ನಿಮ್ ಗಜ್ರಿ ಒಳಗ. ಹಂಗಾದ್ರ 1 ಕೆಜಿ ಕೊಡ್ರಿ ಮಾಮಾರ. ಅಂದ್ರ ಏನ್ ಬಿಟ್ರ ನೀನ್ ಕುಂಡ್ರಾವದ ಏನ ಹೆಂಗೆ ಕುಂದ್ರಲ್ವಾರ ಎಟ್ಟಕ್ ಬರ ಏ ಹಗ ಬರ್ಗೆಟ್ಟೆ. ಹಂಗಾದ್ರ ಮತ್ತೆ ಯಾಕೆ ತಡ ನಾ ಹುಡುಗಿ? ಆ ಮರಕ್ಕ ಆ ಮರಕ ನೀರ ಸಾಕ್ಷಿ, ಹಾ ಸಮುದ್ರಕ್ಕ ಸಮುದ್ರಕ್ಕ ಮುತ್ತ ಸಾಕ್ಷಿ, ಸಾಕ್ಷಿ ನನ್ನ ನಿನ್ನ ಈ ಪ್ರೀತಿಗೆ ಗದ್ರಿ ಸಾಕ್ಷಿ. ಯಾಕಂದ್ರಲ್ಲ ಇಲ್ಲಿ ಕೂಡಿದ ನಮ್ಮ RCB ಅಭಿಮಾನಿಗಳ ಸಾಕ್ಷಿ. ಒಂದ್ ಉತ್ತರ ಹೇಳ್ತೀನಿ ಬನ್ನಿ, ಅದ್ರ ಬಗ್ಗೆ ಹೇಳ್ತೀನಿ ಕಪ್ಪಾಕೋ. ಕಪ್ ನಮ್ಮದ ಅಂತೇಳಿ 16 ವರ್ಷ ಆತ. ನೀವೇನ ಕಪ್ ಗೆಲ್ಲೋದು ಆಗ್ಲಿಲ್ಲ ಇವತ್ತ. ಮಕ್ಳು ಗೆದ್ರಿಲ್ ನೀವು ಕಪ್ ಕಪ್ ಕಪ್. ಅವೇ ಹೆಣ್ಮಕ್ಳು ಮುಂದಿದ್ರನ ಗಂಡು ಮಕ್ಳು ಖುಷಿ. ಅಂದ್ರ ನೀವು ಮೊದಲು ಮುಂದೆ ಬರೋದು ಆಗಂಗಿಲ್ಲನ? ಲೋಕದ ನೇಮ ಹಂಗೈತೆ, ಮುಂದೆ ಹೆಣ್ಣು ಮಕ್ಳು ಆಮ್ಯಾಗ ಗಂಡು ಮಕ್ಳು ಆಮ್ಯಾಗ ಗಂಡು ಮಕ್ಳು. ಲೋಕ ನೇಮನ ಹಂಗೈತಪ್ಪ. ನಾವು ಹಂಗಾಗಿ ಇಷ್ಟ್ ದಿನ ಸೋತ್ಕಂತ ಬಂದಿರೋದ. ಈ ಸತ ಕಪ್ ಪಕ್ಕ RCB. ಮಾಮಾರಿ ಏನ್ರಿ ಅದು ಮಾಡಿ ಕಳ್ಸೋದು? ಚಿನ್ನ ಹೇಳಣ್ರಣ್ಣ ಕೊಟ್ಟು ಕೇಳಾಕ ನೋಡ ಅಲ್ಲಿಂದ ನಿನಗ ನಿಂದ್ರು ಅಲ್ತ ಅದು ಬೀಳಾಕತ್ತೈತಿ. ನಿನ್ನ ಗಾದ್ರಿ ನೋಡಿ ಗಾಬರಿನ ಆಗೈತಿ ಅದು. ಕೊಟ್ಟು ಕೇಳಾಕ ಕೇಳಿ ಕೊಟ್ಟು ಕೇಳಾಕ ಕೊಟ್ಟು ಕೇಳಾಕ ಕೇಳಿ ಪಡ್ಕೊಳಕ ವಾರೆ ವಾ. ನಾ ಮಾಡಿದ್ದು ನಿನ್ನ ಕೂಡ ಇಷ್ಟ ಮಠ ವ್ಯಾಪಾರ ಅಲ್ಲ ಲೇ ಚಿನ್ನ. ಪ್ರೀತಿ, ವಾವ್ ಲವ್. ಲವ್ ಆಮ್ಯಾಗ ಸುಮ್ ಮುಣಗಿಸ್ಬಿಡ ಅದ್ರ ಜೋಡಿ ನಿನ್ನ. ಮಂಡಿ ಊರಿ ಬೇಡಿವನು, ಮಂಡಿ ಊರಿ ಬೇಡಿವನು, ಹೃದಯ ಕಾಲಡಿ ಇಡುವನು. ತೆಗೆದು ಬಚ್ಚಿಟ್ಟಕ್ಕೋ ಇಲ್ಲ ತುಳಿದು ಕಾಲ್ ತೊಳೆದಕ್ಕೋ. ಹೇಕಿ ಮೌನ ಮಾಡು ಹುಡುಗಿನಿ ತೀರ್ಮಾನ. ಐ ಲವ್ ಯು ಮೂಲಂಗಿ. ಮಾಮಾರಿ ಹೇಳ್ರಿ, ಎಲ್ಲಿ ಬೆಳೆಸಿರಿ ಇವ್ರನ್ನ? ನಿನ್ನ ಗಾಜರಾರ ಇಟ್ಟ ಐತಿ, ಇದ್ ನೋಡ್ರಿ ಉದ್ದ ಐತಿ. ಮಾಮ ಹೇಳವಿ. ಆದ್ರ ಇಷ್ಟೆಲ್ಲ ನೀ ಹೇಳಿದ ಬಳಕ ನಾನು ಹೇಳಕ್ ಇರಲ್ದ ನಾ ಹೇಳ. ಐ ಟು ಲವ್ ಯು ಮಾಮ. ಬಾ ಬಾ ಹೊಡೆ ಜೋರ್. ₹1 ಕೊಟ್ಟು ಉಪ್ಪಿಟ್ಟು ತಿನ್ಸ ಬಡಿತನ. ಹೋಗ ಹೊಡೆ ಜಾಡಸ.
ಬಕ್ಕ ಬಕ್ಕ ಡ್ರೆಸ್ ನೋಡಾಕ ನೈಸ ಬಿಸಿಯಾಗ ರೈಸ ಒಯ್ಲೇನು ಪೈಸ ಹಿರಿದಿದ್ರು ದೇಶ ಇದು ಮಸ್ತ ದೇಶ ಬಾಳಾಕಿ ರೂಸ. ಆಯ್ತು ಮಮ್ಮರು ಹೋಗಿ ಬರ್ಲಾ ಹೋಗಿ ಬರ್ಲಾ ಎಂಡವಾಸ ಏನ ಗಿಚ್ಚ ಕುಣಿ ಕಾಲೋ ಲಕ್ಕ ಕಟ್ಟ ಕೈ ಮಾವ ಲಕ್ಕ ಬರಸ ಕಾಲೋ ಕೈ ಕೈ ಕಟ್ಟಲಿಲ್ಲ ಗಾಡಿ ಒಂಟಂಗ ರೈ ರೈ ಸೊಯ್ ಸೊಯ್ ಒಂಟಂಗ ರೈ ರೈ. ಎಷ್ಟು ಮಾಡ್ತಾವ ಮಗ ಬ್ಯಾಡ ಸೋಗ ಬುರದಾಣಿ ಹೋಗ ನಿನಗಿಲ್ಲ ಹಾಗ ಏರಿ ಬರತಿ ಮೈನಾಗ ಉರ್ಸ ಆಗಾಡು ಇಕ್ಕಿ ಒಳ ಬಳಗ ಉರಿ ತುಂಬಿಸಲು ಹುಡುಗರ ಹೊಡಿ ಹೊಲ ತುಂಗ ಈಗಿನ ಮುಟ್ಟ ಬೇಕಾದ ಓಟಿ ಬೇಗ ಒಳಗ ನೀನ ಬಿಚ್ಚ ಮುನಿ ಕಾಲು ಎಕ್ಕ ಕಕ್ಕ ಕೈ ಮಾವ ಬಂದ ಬಡಸ ಕಾಲು ಮೈ ನೀಗಿ ಮೈ ಬೆಟ್ಟ ಇಲ್ಲದ ಗಾಡಿ ಬಂದಂಗ ರೈ ರೈ ಸೊಯ್ ಸೊಯ್ ಬಂದಂಗ ರೈ ರೈ. ನೀನಾದ್ರೂ ನೀಡು ಇಲ್ಲ ನೋಡ ನನ್ನ ಕೈ ನನ್ನ ಮೆಕ್ಕುವಾಗಿ ನಿಲ್ತೇನ ನಾಸೈ ಬರವಂಗ ಮಗ ಬ್ಯಾಗ ನೀ ಬಟ್ಟವ ಕುಣಿವ ನನ್ನ ಜೋಡಿ ಕಟ್ಟ ಕೈ ಮಾಡನು ಈಗ್ಲೂ ಎಂಜಾಯ್ ಕುಣಿವ ನನ್ನ ಜೋಡಿ ಕಟ್ಟ ಕೈ ಮಾಡನು ಈಗ್ಲೂ ಎಂಜಾಯ್. ನಡಿ ಮವ ಹೋಗು. ರಂಗಭೂಮಿಯೇ ಒಂದು ನ್ಯಾಯಾಲಯ, ಪಾತ್ರಧಾರಿಗಳೇ ಸಾಕ್ಷಿದಾರರು. ರಂಗಮಂದಿರವೇ ಒಂದು ನ್ಯಾಯಾಲಯ, ಪಾತ್ರಧಾರಿಗಳೇ ಸಾಕ್ಷಿದಾರರು. ಇಲ್ಲಿ ಕುಳಿತಿರುವಂತಹ ಸಂಗೀತಗಾರರೇ ನ್ಯಾಯವಾದಿಗಳು. ಇಲ್ಲಿ ಕುಳಿತಿರುವಂತಹ ಸಂಗೀತಗಾರರೇ ನ್ಯಾಯವಾದಿಗಳು. ಇಲ್ಲಿ ಸೇರಿರುವ ಎಲ್ಲ ನನ್ನ ಕಲಾ ಅಭಿಮಾನಿಗಳೇ ತೀರ್ಪುಗಾರರು. ಇಲ್ಲಿ ಸೇರಿರುವ ಎಲ್ಲ ನನ್ನ ಕಲಾ ಅಭಿಮಾನಿಗಳೇ ತೀರ್ಪುಗಾರರು. ನಮ್ಮ ನಿಮ್ಮ ಮನದ ಗುಡಿ ಒಳಗೆ ಕುಳಿತಿರುವರು, ನಮ್ಮ ನಿಮ್ಮ ಮನದ ಗುಡಿ ಒಳಗೆ ಕುಳಿತಿರುವರು ಅವರು ಯಾರು? ಅದೇ ಮರ್ಯಾದ ಮಾಣಿಕ್ಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು. ನಿಂಗಣ ದೇಸಾಯಿಂದ ದೊಡ್ಡ ವಿಚಿತ್ರನಾಯ್ತು ಕಾಕ. 42 ವರ್ಷ ಆತು, ಕನ್ಯನ ಹತ್ತುವಲ್ವ ಅವನಿಗೆ. ಎಲ್ಲಿ ಬೇಕಲ್ಲಿ ಹುಡುಕಿದ್ರೆ ಕನ್ಯನ ಹತ್ತುವಲ್ವ. ಅದಕ್ಕೆ ಎಲ್ಲರೂ ಬರೀ ನೌಕರಿ 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 ಅಂತಾರ. ಹೆಂಗೆ ಮಾಡದ್ರಿ? 24 ವರ್ಷ ಆತ ಬರೀ ಇದ ಕ್ಯಾರೆಕ್ಟರ್ ಒಳಗೆ ಉಳ್ಕೊಂಬಿಟ್ಟನವ. ಅದಕ್ಕೆ ಎಲ್ಲರೂ ನೌಕರಿ ನೌಕರಿ ಅಂದ್ರೆ ನಮ್ಮಂತರ ಯಾರು ಹೆಣ್ಣು ಕೊಡ್ಬೇಕ್ರಿ? ನೌಕರಿ 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 ಗಂಡ ಬೇಕು ಅಂತಾರಿ, ನೌಕರಿ ಸಿಗ್ಲಿದ್ರ ಕನ್ಯಾ ಕೊಡೋದಿಲ್ಲ ಅಂತಾರಿ. ನೌಕರಿ 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 ಗಂಡ ಬೇಕು ಅಂತಾರಿ, ನೌಕರಿ ಸಿಗ್ಲಿದ್ರ ಕನ್ಯಾ ಕೊಡೋದಿಲ್ಲ ಅಂತಾರಿ. ಎಲ್ರು ನೌಕರಿ ಅಂದ್ರ ನಮ್ಮನ್ಯಾರು ಹೇಳ್ಬೇಕ್ರಿ, ಎಲ್ರು ನೌಕರಿ ಅಂದ್ರ ನಮ್ಮನ್ಯಾರು ಹೇಳ್ಬೇಕ್ರಿ. ಯಾರು ಆಗ್ಲಿಕ್ಕಂದ್ರ ಕುತ್ತ ಹೊಯ್ಕಬೇಕೇನ್ರಿ? ಮೊನ್ನೆ ನಾನು ಕಾಕ ಸಿರ್ಸಿ ಜಾತ್ರೆಗೆ ಹೋಗಿದ್ದೆ. ಆ ಜಾತ್ರೆ ಒಳಗೆ ಅತಿ ಸುಂದರವಾದ ಒಂದು ಹುಡುಗಿಯನ್ನು ಕಂಡೆ. ಆಗ ನಿರ್ಧಾರ ಮಾಡಿದೆ, ಆದ್ರೆ ಅವಳನ್ನೇ ಮದುವೆ ಆಗ್ಬೇಕಂತಂದೇಳಿ ರೋಜ್ ತಗೊಂಡು ಪ್ರಪೋಸ್ ಮಾಡಿದೆ. ಆದ್ರೆ ಆ ಹುಡುಗಿ ಒಂದು ಮಾತನ್ನು ಹೇಳಿಲ್ಲ ನನಗೆ, ನಿನ್ನಂತ ಬಡ ರೈತನ್ನ, ನಿನ್ನಂತ ಹಳ್ಳಿ ಉಮ್ಮನ್ನ ನಾನು ಯಾಕೆ ಮದುವೆ ಆಗಲಿ? ನನ್ನ ಹೊರಗೆ ಗೆಳಿತರು ಸಿಟಿ ಒಳಗೆ ಲಾಯರ್ ಇಂಜಿನಿಯರ್ ಪೊಲೀಸರನ್ನ ಮದುವೆಕಾರ ನಿನ್ನೇನು ಮಾಡಲಿ ಅಂದ್ಲು. ಆದ್ರೆ ಆಗ ಆ ಮಳ್ಳಿಗೆ ಗೊತ್ತಿಲ್ಲ, ಈ ರೈತ ಕೈ ಕಟ್ಟಿ ಕುಳಿತ್ರ ಆ ಡಾಕ್ಟರ್ ಇಂಜಿನಿಯರ್ ಅನ್ನ ತಿನ್ನದ ಮಣ್ಣು ತಿನ್ಬೇಕಾಕತಿ ಅಂತ.
ಹೊತ್ತೊತ್ತಿಗೆ ಮಳೆ. ನಾವು ಬೆಳೆದಂಥ ಬೆಳೆಗೆ ಮಾರ್ಕೆಟ್ನಲ್ಲಿ ಒಳ್ಳೆ ಬೆಲೆ ಸಿಕ್ಕರೆ ನಮ್ಮಂಥ ರೈತ ಈ 10 ಬ್ಯಾಂಕ್ನೊಳಗೆ ಸಾಲ ತಕೊಂಡು ಸಾಲ ಸೂಲ ಮಾಡಿ ಆತ್ಮಹತ್ಯೆ ಯಾಕೆ ಮಾಡ್ಕೊಂತದ್ರಿ? ಆತ್ಮಹತ್ಯೆ ಯಾಕೆ ಮಾಡ್ಕೊಂತದ್ದ? ರೈತ ಸತ್ತ ಅಂತಂದು ಹೇಳಿ ಈ 10 ಸಂಘ ಸಂಸ್ಥರು ಬಂದು ಪ್ರತಿಭಟನೆ ಮಾಡ್ತಾರ. ಈ 100 ಚಾನಲ್ನವರು ಅವರು TRPಗೋಸ್ಕರ ಬ್ರೇಕಿಂಗ್ ನ್ಯೂಸ್ ಅಂತಂದೇಳಿ ಬಂದ್ ಮಾಡಿಬಿಡ್ತಾರ. 27,000 ಕೋಟಿ ಸಾಲ ಮಾಡಿದ ವಿಜಯ ಮಲ್ಯನ್ನ ದೇಶ ಬಿಟ್ಟು ವಿದೇಶಕ್ಕೆ ಹೋಗಕ್ಕೆ ಬಿಟ್ಟಾರ. ನಮ್ಮಂತ ಬಡ ರೈತನ ಜೀವ ತಿಂತಾರ ಈ ಬ್ಯಾಂಕ್ನವ್ರು. ಈ ಬ್ಯಾಂಕ್ನವ್ರು ತಿಂತಾರ. ಈ ಸರ್ಕಾರಕ್ಕೆ ಇವತ್ತೊಂದು ಸವಾಲು ಮಾಡಿ ಹೇಳ್ತಾನೆ, ಸರಿಯಾದ ಟೈಮಿಗೆ ನಮಗೆ ಕರೆಂಟ್ ಕೊಡ್ಲಿ, ಸಬ್ಸಿಡಿಯಾಗಿ ಬೀಜ ಗೊಬ್ಬರ ಕೊಡ್ಲಿ. ಈ ದೇಶದ ಸಾಲನ ನನ್ನ ಮಗನ ಹರಿಯೋದು ಬೇಕಾಗಿಲ್ಲ. ರೈತರ ಮಕ್ಕಳಾದ್ರೆ ನಾವೇ ದುಡಿದು ತೀರಿಸ್ತೇವೆ. ಏನ್ ಮಾಡ್ತೀವಿ ಬಿಡೋ ಕಾಕ. ನಿಂಗಣ್ಣ ದೇಶ ಇದ್ದ ಒಂದು ದೊಡ್ಡ ಕಥೆ ಐತಿ. ಹರಿನಾಮ ಗುರುನಾಮ ಸ್ವರನಾಮ ಇವನವನು ಈ ಲಾಕ್ಡೌನ್ ಆಗೈತಿ. ವರ್ಷಕ್ಕಂತೂ ವರ್ಷ ನಿಂಗಣ್ಣ ದೇಶ ಜಗ್ ಪರಿಣಾಮ. ಆದ್ರೂ ಐ ಡೋಂಟ್ ಕೇರ್. ಹುಟ್ಟಿದ ಶಿವ ಹುಲ್ಲು ಬೇರೆ ಮೆಸಂಗಿಲ್ಲ. 7 ಕೋಟಿ ಮೈಲಾರ್ಲಿಂಗ ಹೆಂಗೋ ಸಲುತಾನ. Don't you ever mess up with the man, here he comes. He's gonna kick some ass. You better move it fast. He's the man on fire. You run but never tire. Fight for the raging bull. Get out of the way, you fool. Takes you down in no time. Oh yeah, now comes the showtime. Oh yeah. Here comes the drama.
ರಾಜಕೀಯ ರಾಜಕೀಯ ಮಾಡಬೇಕೆಂದರೆ ಹಣ ಹಣ ಇರಬೇಕು. ಫೀಲ್ಡಲ್ಲಿ ಜೀರೋ ಆಗಿ ಮೆರಿಬೇಕಂದ್ರೆ ಜನ ಜನ ಇರಬೇಕು. ಕೈಯಲ್ಲಿ ಲಾಂಗುಡುದು 10 ರೌಡಿಗಳ ಗುಂಪು ಕಟ್ಟಿಕೊಂಡು ದೊಡ್ಡ ಡಾನಾಗಿ ಮೆರಿಬೇಕಂದ್ರೆ ಎದೆ ಒಳಗಡೆ ಮೀಟ್ರ್ ಇರಬೇಕು. ಅಷ್ಟೇ ಅಲ್ಲ, ಈ ಊರಿನಲ್ಲಿ ಒಳ್ಳೆ ಕೆಲಸವನ್ನು ಮಾಡಿ ಇವನು ಒಳ್ಳೆಯವನು ಅಂತ ಅನ್ನಿಸ್ಕೋಬೇಕಂದ್ರೆ ಸತ್ಯ ಹರಿಚಂದ್ರನಾಗಲೇಬೇಕು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯವಾಕ್ಯಕ್ಕೆ ಮೆಚ್ಚಿ ನಡೆದರೆ ಮೆಚ್ಚುವನ ಪರಮಾತ್ಮನ. ಇನ್ನು ಶರಣರ ಪಾಲಿಗೆ ನಿತ್ಯವೇ ನಮ್ಮ ತಾಯಿ ತಂದೆ, ನಿತ್ಯವೇ ನಮ್ಮ ಬಂಧು ಬಳಗ. ಈ ಕಲಿಯುಗದಲ್ಲಿ ಸತ್ಯ ನ್ಯಾಯ ನೀತಿ ಧರ್ಮ ಅಂತ ಹೋಗಿದ್ದೆ ಆದ್ರೆ ತುತ್ತು ಕೂಲಿಗೂ ಬೀಳಬೇಕಾಗುತ್ತೆ. ಅದೇ ಸತ್ಯದ ನೆತ್ತಿಯ ಮೇಲೆ ಕಾಲಿಟ್ಟು ಅಟ್ಟಾಸದಿಂದ ಮೆರೆದಿದ್ದಾದ್ರೆ ಕುಬೇರನಾಗಿ ಮೆರೆಯಬಹುದು ಈ ಕಲಿಯುಗದಲ್ಲಿ. ತುತ್ತು ಕೂಲಿಗೂ ಗತಿ ಇಲ್ಲದ ಭಿಕಾರಿ 20 ವರ್ಷಗಳ ಹಿಂದೆ, ಆದರೆ ಈಗ ಕಂಡವರು ಕೈವಡ್ಡಿ ಕೇಳುವ ಸ್ಥಾನದಲ್ಲಿದ್ದೇನೆ. ಇದೇನು ಸತ್ಯ ನ್ಯಾಯ ನೀತಿ ಧರ್ಮದಿಂದ ಬಂದಿದ್ದ? ಅಲ್ಲ ಅಲ್ಲ ಅಲ್ಲ, ಒಬ್ಬರು ತಲೆ ಒಡೆದ ಮೇಲೆ ಬಂದಿದ್ದು. ಹೇಗಿದ್ರು ತಾನೇ ಬಂದ್ಕೋಕಾಗಲು? ಇದೇ ಸತ್ಯವಂತ. ನಾನು ಈ ಊರಲ್ಲಿ ಒಂದು ಫ್ಯಾಕ್ಟರಿಯನ್ನು ಕಟ್ತಾ ಇದ್ದೇನೆ. ಅದು ಹೆಸರಿಗೆ ಮಾತ್ರ ಫ್ಯಾಕ್ಟರಿ, ಆದ್ರೆ ಒಳಗಡೆ ತಯಾರಾಗ್ತಾ ಇರೋದು ಸಾರಾಯಿ. ಯಾವ್ದಾದ್ರು ರೋಡ್ ಬೀದಿಗೆ ನಾವು ಬಾರ್ ಅಂಗಡಿಯನ್ನು ಓಪನ್ ಮಾಡ್ತೇವೆ. ಯಾಕೆ ಗೊತ್ತಾ? ನಿಮ್ಮಂತವ್ರು ಬಂದು ಕುಡಿಲಿ ಅಂತ. ನಿಮ್ಮಂತವ್ರು ಬಂದು ಕುಡಿತೀರಿ, ನಮ್ಮಂತ ಕಾಳ ನಾಯಕರು ಉದ್ಧಾರ ಆಗ್ತೇವೆ. ಆದ್ರೆ ರೈತ ದುಡಿದನ್ನ ಇಡೀ ಭಾರತ ಊಟ ಮಾಡ್ತೈತೆ. ಆದ್ರ ರೈತ ಉದ್ಧಾರ ಆಗಲ್ಲ. ಯಾಕೆ? ಇದರ ಬಗ್ಗೆ ಯಾರಾದ್ರೂ ವಿಚಾರ ಮಾಡಿರೇನಪ್ಪ? ವಿಚಾರ ಮಾಡಕ್ಕಾಗಲ್ಲ. ನಿಮ್ಮಂತವ್ರು ವಿಚಾರ ಮಾಡ್ತೀರಿ ಅಂತಾನೆ ನಮ್ಮಂತ ಕಳ ನಾಯಕರು ಮಟ್ಟ ಹಾಕ್ತಾ ಬಿಡಲ್ಲ. ಹುಲಿ ಹುಲಿ ಹಾಲು ಮತದ ಹುಲಿ. ನಾನೇ ಗಂಡು ಹುಲಿ ಹಾಲು ಮತದ ಹುಲಿ ಎಂದು ಸುತ್ತ 25 ಹಳ್ಳಿಗೆ ಒಡೆಯ ನೆನೆಸಿಕೊಂಡಿರುವ ಈ ಶ್ರೀಮಂತ ಸಿಂಹ ಜಗನ್ನಾಥನ ಎದುರಿಗೆ ಶಾಡಿನದ ಅಗ್ನಿಗೆ ಸಿಲುಕಲು ಸಿದ್ಧನಾಗಿ ನಿಂತಿರುವನಲ್ಲ ಆ ಕುರಿಗಾರ ರಾಯಣ್ಣ. ರಾಯ ಹಿಂದೆ ನಿನ್ನಂತೆ ಹಾಲು ಮತದ ಹುಲಿ ಎಂದು ಮೆರೆದ ಪುಂಡ ಪುರುಷರ ಗಂಡನಾದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ತನ್ನ ಸೋದರ ಮಾವನ ಮೋಸದ ಮಾಯಾತಂತ್ರದಲ್ಲಿ ಸಿಕ್ಕು ಹಾಕಿಕೊಂಡು ಆ ಕೆಂಪು ಕೋತಿಗಳ ಕೆಂಪು ಮೋತಿ ಪರಂಗಿ ಕಪಿ ಮುಷ್ಟಿಯಲ್ಲಿ ಸಿಕ್ಕು ಹಾಕಿಕೊಂಡು ಸತ್ತು ಸ್ವರ್ಗ ಸೇರಿದಂತೆ ಇಂದು ನೀನು ಈ ಜಮೀನ್ದಾರನ ಮೋಸದ ಮಾಯಾತಂತ್ರದಲ್ಲಿ ಸಿಕ್ಕು ಹಾಕಿಕೊಂಡು ಸತ್ತು ಸುಡುಗಾಡ ಸೇರುವೆ ಈ ಜಮೀನ್ದಾರನ ಕೈಯಲ್ಲಿ. ಲೇ ರಾಯ,
ಇನ್ನು ಕೆಲವೇ ದಿನಗಳಲ್ಲಿ ಬ್ಯಾಂಕಿನ ಸಾಲದ ರೂಪಾಯವಾಗಿ ತೆಗೆದುಕೊಂಡಿರುವ ನಿನ್ನ ಕುರಿಗಳನ್ನು ಸರ್ವನಾಶವಾಗಿ ಮಾಡಿ ಕೊನೆಗೆ ನಿನ್ನ ವಿಧಾನನ ಬಂದೂಕಿನಿಂದ ನಿನ್ನನ್ನು ಸುಡದಿದ್ದರೆ ನನ್ನ ಹೆಸರು ಜಗಮೆಚ್ಚಿದ ಜಮೀನ್ದಾರ್ ಜಗನ್ನಾಥನೇ ಅಲ್ಲ. ಯಪ್ಪ ಸೌಕರ ಹರಿದು ಗುಡ್ಡಿ ಹಾಕಿದೆ ಕಿತ್ತು ಬಡ್ದಿ ಹಾಕಿದೆ. ಇವ ಮನಸ್ಸು ಮಾಡಿದ್ರ ಬಲು ಎಡವಟ್ರಿ. ಇರಲಿ, ಮಾನ್ಯ ಕುರಿಗಾರ ದಯಾನಂದನನ್ನು ಕಟ್ಟಿ ಹಾಕಿ ಹೊಡೆದ ಘಟನೆ ಬಗ್ಗೆ ಏನಾದರೂ ಊತತನದ ಮಾತುಗಳನ್ನಾಡಿದ್ದಾನೆ ಆ ಕುರಿಗಾರ ದಯಾನಂದ. ಆ ದಯಾನಂದ ಏನು ಮಾತಾಡಿಲ್ರಿ. ಆ ದಯಾನಂದನ ಮಗ ರಾಯಣ್ಣ ಬಳ ಮಾತಾಡ್ಯಾನ್ರಿಪ್ಪ, ಬಳ ಮಾತಾಡ್ಯಾನ. ಏನೆಂದು ಮಾತನಾಡಿದ್ದಾನೆ ಆ ಕೋಪಿದ ಕುನ್ನಿ ರಾಯ? ಚೇ 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 ನಾನು ಈ ಬಾಯಿಂದ ಹೇಳಬಾರ್ದು, ನೀವು ಆ ಕಿವಿಯಿಂದ ಕೇಳಬಾರ್ದು. ನಿಮ್ಮ ಸಾಹುಕಾರ ಆ ನಮ್ಮ ತಂದೆಯನ್ನು ಹೊಡೆದು ಮತ್ತು ನಮ್ಮ ಕುರಿಗಳನ್ನು ಕಟ್ಟಿ ಹಾಕಿದನಲ್ಲ ಆ ನಿಮ್ಮ ಕೆಟ್ಟ ಜಮೀನ್ದಾರ. ಲೇ ಶೆಟ್ಟಿ, ಏನೆಂದು ಮಾತನಾಡಿದ ನೇರವಾಗಿ ಬಗಲೇ. ಹಂಗಲ್ರಿ ತಂದೆ ಭಗವಂತ, ನಮ್ಮ ತಂದೆಯನ್ನು ಹೊಡೆದು ಮತ್ತು ನಮ್ಮ ಕುರಿಗಳನ್ನು ಕಟ್ಟಿ ಹಾಕಿದನಲ್ಲ ಆ ನಿಮ್ಮ ಕೆಟ್ಟ ಜಮೀನ್ದಾರ, ಅವನ್ನ ಅಡ್ಡ ಉದ್ದ ಸಿಗದು ತೋರಣ ಕಟ್ತಾನಿ ಅಂತ ಅಂದಾನ್ರಿಪ್ಪ. ಏನಂದೆ? ಈ ಜಮೀನ್ದಾರನನ್ನು ಅಡ್ಡ ಉದ್ದ ಸಿಗದು ತೋರಣ ಕಟ್ಟುತ್ತೇನೆಂದು ಪುಂಡ ಪ್ರಚಂಡನಂತೆ ಮಾತನಾಡಿದಾನೆ ಆ ಚಂದನ ಮಗ ರಾಯ. ಅಷ್ಟ ಅಲ್ರಿಪ್ಪ, ನಿಮ್ಮ ಸಾಹುಕಾರರ ಕೈಕಾಲ ಕಡಿದು ಎಲ್ಲವರು ಗುಡ್ದಾಗ ಭಿಕ್ಷಾ ಬೇಡಂಗ ಮಾಡ್ತಾನೆ ಅಂತ ಅಂದನ್ರಿ. ಅಷ್ಟ ಅಲ್ಲದ ಈಗ ನಿಮ್ಮ ಮನೆಗೆ ಸಹಿತ ಬಂದು ಮೊನ್ನೆ ನಮ್ಮ ರಾಣದವನ ಹರಕಿ ಕೋಣನ ಓಡಾಡಿಸಿ ಕಡಿದ್ರಲ್ಲ ಹಂಗ ನಿಮ್ಮನ್ನ ಓಡಾಡಿಸಿ ಕಡಿತೇನೆ ಅಂತ ಅಂದಾನ್ರಿಪ್ಪ. ಏನಂದ್ರೆ ಈ ಜಮೀನ್ದಾರನ ಮನೆಗೆ ಬಂದು ಈ ಜಮೀನ್ದಾರನನ್ನು ಓಡಾಡಿಸಿ ಕಡಿಯುತ್ತೇನೆಂದು ಪುಂಡ ಪ್ರಚಂಡನಂತೆ ಮಾತನಾಡಿದ್ದಾನೆ ಆ ಬದ್ಮಾಸ್ನ ಮಗ ರಾಯ. ಅಕ್ರಮ ಅಧಿಕಾರೆಂಬ ಇಟ್ಟಿಗೆ ನಿಟ್ಟು ಬಡವರ ಕಣ್ಣೀರೆಂಬ ನೀರು ಬೆರೆಸಿ ಕಟ್ಟಿರುವ ನಿನ್ನ 7 ಅಂತಸ್ತಿನ ಅರಮನೆಯ ಭದ್ರ ಬುನಾದಿಗೆ ಸಿಡಿಗುಂಡ ನಿಟ್ಟು ಬರೀ ನಿನ್ನನ್ನಷ್ಟೇ ಅಲ್ಲಲೇ ಈ ಕನ್ನಡ ತಾಯಿಗೆ ಕೇಡು ಬಗೆಯುವ ನಿನ್ನಂತ ಕೆಟ್ಟ ಕುಲದ ಕುನ್ನಿ ಯಾರೇ ಆಗಿದ್ರು ಸಹಿತ ಅವರನ್ನು ಸಹ ಓಡಾಡಿಸಿ ಕಡಿಯುತ್ತಾನೆ ಈ ಕಲಿಯುಗದ ರಾಯ. ರಾಯ ಬರೀ ರಾಯ ಅಷ್ಟೇ ಅಲ್ಲಲೇ, ಹಿಂದೂಸ್ತಾನದಲ್ಲಿ ಹುಟ್ಟಿ ಹಿಂದೂಸ್ತಾನದ ಅನ್ನ ಉಂಡು ಪಾಕಿಸ್ತಾನಕ್ಕೆ ಜಯಕಾರ ಹಾಕುವ ನಿನ್ನಂತ ದೇಶದ್ರೋಹಿಗಳನ್ನು ಕಡಿದು ತುಂಡರಿಸಲು ಬಂದಿರುವ ವೀರ ಕುಲ ಪುತ್ರ ರಾಯಣ್ಣ. ರಾಯಣ್ಣ ಲೇ ರಾಯ, ದೇಹ ಗಟ್ಟಿಯಾಗಿದೆ, ತೋಳಿನಲ್ಲಿ ಶಕ್ತಿ ಇದೆ ಎಂದು ನೀನು ಪುಂಡ ಪ್ರಚಂಡನಂತೆ ಹಾರಾಡಿದರೆ ಇದೇ ನನ್ನ ಬಂದೂಕಿನಿಂದ ನಿನ್ನ ಎದೆ ಗುಂಡಿಗೆಯನ್ನು ಸೀಳಿ ನಿನ್ನ ಬಿಸಿ ರಕ್ತವನ್ನು ಕುಡಿಯಬೇಕಾಗುತ್ತದೆ. ಬಲು ಎಚ್ಚರ. ಬಂದವರು ಬಿಟ್ಟು ಹೋಗಿರುವ ಈ ನಿನ್ನ ಕಬ್ಬಿಣದ ಬಂದೂಕಿನ ಗುಂಡಿಗೆ ಎದುರಿಗೆ ನಡಲು ಇದೇನು ಹಾದರ ರಕ್ತಕ್ಕೆ ಹುಟ್ಟಿದ ಪಿಂಡವಲ್ರಲೇ. ಕನ್ನಡಮೆ ಹೆಮ್ಮೆಯ ಗರ್ಭದಲ್ಲಿ ಗರತಿಯರ ಗರ್ಭದಲ್ಲಿ ಜನಿಸಿ ಬಂದ ಗಟ್ಟಿ ಪಿಂಡ ಅಂದಾಗ ನಿನ್ನಂತ 100 ಜನ ಬಂದೂಕಿನಿಂದ ಬಂದರು. ಲೇ ಬಂಡ ಪಾಕಿಸ್ತಾನದವರು ಬಿಟ್ಟು ಹೋಗಿರುವ ಈ ನಿನ್ನ ತುಕ್ಕಿಡಿಯೋ ಬಂದೂಕು ಈ ಕನ್ನಡಂಬೆಯ ಮಕ್ಕಳು ಮೆಟ್ಟುವ ನಮ್ಮ ಹರಕು ಮೆಟ್ಟಿನ ಸಮಾನ.
ನಿನ್ನಂತ 100 ಜನ ಬಂದುಕಿನ್ನತ ಬಂದರು. ಅವರ ಎದೆಗುಂಡಿಗೆನ ಬಗೆದು ರಕ್ತವನ್ನು ಕುಡಿಯಲು ಹುಟ್ಟಿ ಬಂದಿರುವ ಗಂಡೆದಿಯ ಗಂಡುಗಲಿ ಗಂಡು ಗುಂಡಿಗೆ ಇರುವ ಹಾಲು ಮತದ ಹುಲಿ ರಾಯಣ್ಣ. ಹಾಲು ಮತದ ಹುಲಿ ಲೇ ಕುರಿಗಾರ, ಹಾಲು ಮತದ ಹುಲಿ ನಾನಂತ ನೀ ನಮ್ಮೊಂದಿಗೆ ವೈರವತ್ವ ಸಾಸಿದ್ರ ಕರೆಯಾದ್ರ ನಿನ್ನ ಹೆಣ ಬೀಳುವುದು ಖಂಡಿತ. ಏ ಕಾಮರಾಜ, ನಿಮ್ಮಂತ ಶ್ರೀಮಂತರ ಕಾಲಡಿಯಲ್ಲಿ ಬಿದ್ದು ಒದ್ದಾಡುವ ಹೇಡಿ ಅಲ್ಲಲೇ ಈ ರಾಯಣ್ಣ. ಈ ರಾಯಣ್ಣ ಬೆಳಗಿನ ಜಾವ ಹೆಗಲಿಗೆ ಕಂಬಳಿ ಹಾಕಿ ಕೈಯಲ್ಲಿ ಕೊಡ್ಲಿ ಹಿಡಿದು ಸಿಂಧೂರ ತಿಲಕವನ್ನು ಹಣೆಗೆ ಇಟ್ಟು ಮನೆಯ ದೇವಸ್ಥಾನ ಎಂಬ ವರ್ಷಲಿಕ್ಕೆ ನಮಸ್ಕರಿಸಿ ಹೊರ ಬಿದ್ದರೆ ಸಾಕು ನಿಮ್ಮಂತ ಶ್ರೀಮಂತ ರಕ್ತದೋಕಳಿ ಆಡೆ ತೀರುತ್ತೇನವ ಪುಂಡ ಪುರುಷರ ಗಂಡ ಈ ಗಂಡುಗಲಿ ವೀರ ರಾಯಣ್ಣ. ರಕ್ತದ ಹೋಕಳಿ ದಿನ ಬೆಳಗಾದರೆ ಸಾಕು ರಕ್ತದಿಂದಲೇ ಸ್ನಾನ ಮಾಡಿ ರಕ್ತವನ್ನೇ ಹಾಲಿನಂತೆ ಘಟಘಟನೆ ಕುಡಿದು ಬದುಕುತ್ತಿರುವ ಜೋಡು ಹುಲಿಗಳಾದ ನಮ್ಮಿಬ್ಬರನ್ನು ಕೆಣಕಿ ನೀನು ರಕ್ತದ ಹೋಕಳಿ ಆಡುತ್ತೇನೆಂದು ಬಂದರೆ ಕ್ಷಣದಲ್ಲಿಯೇ ನಿನ್ನ ಹೆಣ ಬೀಳುವುದು ಈ ಜಮೀನ್ದಾರನ ಕೈಯಲ್ಲಿ. ಈ ಜನ್ಮದಲ್ಲಿ ಈ ರಾಯಣ್ಣನ ಹೆಣ ಬಿದ್ರು. ಹಿಂದೆ 18ನೇ ಶತಮಾನದಲ್ಲಿ ಕಿತ್ತೂರು ಸಂಸ್ಥಾನಕ್ಕಾಗಿ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಹೋರಾಡುತ್ತಿರುವ ಆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನನ್ನ ಅವನ ಸೋದರ ಮಾವ ಮಾಡಿದ ಒಂದೇ ಒಂದು ಕುತಂತ್ರದ ಕಪ್ಪಿ ಮುಷ್ಟಿಗೆ ಸಿಕ್ಕು ವೀರ ಮರಣವನ್ನಪ್ಪಿದ ಆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಆದ್ರೆ ಈ ರಾಯಣ್ಣ ನಿನ್ನಂತ ವಿಶ್ವಾಸಘಾತಕರು, ನಿನ್ನಂತ ಕುಲಘಾತಕರು ಎಂತ ಮೋಸದ ಕಪಿ ಮುಷ್ಟಿಯ ಕುತಂತ್ರದ ಕಾರಸ್ಥಾನವನ್ನು ಸೃಷ್ಟಿ ಮಾಡಿದ್ರು. ಲೇ ಜಮೀನ್ದಾರ, ಅಂದೇ ನಿನಗೆ ಹೇಳಿದ್ದೆ, ಮತ್ತೆ 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 ರಣರಂಗ ರಂಗ ಮಂದಿರದಲ್ಲಿ ಹುಟ್ಟಿ ಬರ್ತಾ ಇರ್ತಾನೆ ಈ ಪುನರ್ಜನ್ಮದ ರಾಯಣ್ಣ. ಪುನರ್ಜನ್ಮ ಲೇ ಪುನರ್ಜನ್ಮದ ಕುಣ್ಣಿ, ನಿನ್ನಂತ ಪುನರ್ಜನ್ಮದ ಸಾವಿರಾರು ಕುಣ್ಣಿಗಳಿಗೆ ಮಣ್ಣು ಮುಕ್ಕಿಸಿದ್ದಾನೆ ಈ ಕಲಿಯುಗದ ಕಾಮರಾಜ. ಅದನ್ನೆಲ್ಲ ತಿಳಿಯದ ನೀನು ಪುಂಡನಂತೆ ಹಾರಾಡಿದ್ರ ಹಾರಿ ಹೋಗುವುದು ನಿನ್ನ ಪ್ರಾಣದ ಉಸಿರು ನನ್ನ ಕೈಯಲ್ಲಿ. ಕಾಮರಾಜ್, ಈ ಜನ್ಮದಲ್ಲಿ ನನ್ನ ಪ್ರಾಣ ಹಾರಿದ್ರು ನಿಮ್ಮಿಬ್ಬರು ಕೊಬ್ಬಿದ ದೇವನ ಇಬ್ಬಾಗ ಮಾಡಿದಾಗ ತಿಳಿಯುತ್ತದೆ ಈ ರಾಯಣ್ಣನ ಬಲವಾದ ತಾಕತ್ತು. ಲೇ ರಾಯ, ಮಾತಿಗೆ ಮಾತು ಬೆಳೆಸಿ ಸಿಡಿದೆಬ್ಬಿಸಬೇಡ ಈ ಶ್ರೀಮಂತ ಸಿಂಹವನ್ನು. ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ, ಇಲ್ಲಿಂದ ಹೊರಟು ಹೋಗಿಬಿಡು. ಹೊರಟು ಹೋಗಲು ಬಂದಿಲ್ಲಲೇ ಜಮೀನ್ದಾರ. ವಯಸ್ಸಾದ ನನ್ನ ತಂದೆ ಮೇಲೆ ಕೈ ಮಾಡಿ ಮೋಸದಿಂದ ನನ್ನ ಕುರಿಗಳನ್ನು ಕಟ್ಟಿ ಹಾಕಿದ ತಪ್ಪಿಗಾಗಿ ಆ ನಿನ್ನ ಕರ್ಮದ ಕೈಗಳನ್ನು ಕಡಿದು ಕೊಬ್ಬಿದ ನಿನ್ನ ದೇಹವನ್ನು ಇಬ್ಬಾಗ ಮಾಡಿ ನಿನ್ನ ಮೈ ಚರ್ಮ ಸುಲಿದು ನನ್ನ ತಂದೆ ಮೆಟ್ಟುವ ಎಕ್ಕಡವನ್ನಾಗಿ ಮಾಡಿದಾಗಲೇ ಶಾಂತಿ. ಏನಂದ್ರೆ ಆ ಸೂರ್ಯ ಮಗ ನಿನ್ನ ತಂದೆಗೆ ನನ್ನ ಮೈ ಚರ್ಮ ಸುಳಿದು ಎಕ್ಕಡ ಮಾಡಿಸುತ್ತೇನೆ ಎಂದು ದಿಟ್ಟವಾಗಿ ನುಡಿಯುವ ಲೇ ಕೆಟ್ಟ ರಕ್ತಕ್ಕೆ ಹುಟ್ಟಿದ ಮಗನೇ ಜಮೀನ್ದಾರ, ದೇವ ಮಾನವನಾದ ಆ ನನ್ನ ತಂದೆಗೆ ಸೂಳೆ ಮಗನಂದೆಯ ಕುಂಡಿ. ತಡಕೋ ರಾಯಣ್ಣ, ನಾನೆಲ್ಲ ಅದರ ಸುದ್ದಿ ಮಾಡಿ ಸರಿಪಡಿಸ್ತಾರೆ. ಹಲಕಾರನ ಮಗನೇ ಶೆಟ್ಟಿ, ನಿಮ್ಮಂತ ಮಲ್ಲಪ್ಪ ಶೆಟ್ಟಿಗಿಂದಳಿದೆ ಹಿಂದೆ 18ನೇ ಶತಮಾನದಲ್ಲಿ ಕಿತ್ತೂರು ಸಂಸ್ಥಾನ ಹಾಳಾಗಿದ್ದು ಸಂಗೊಳ್ಳಿ ರಾಯಣ್ಣ ಸಿಂಧೂರ ಲಕ್ಷ್ಮಣನಂತ ವೀರಾದಿವೀರರ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದು, ವಿಜಯನಗರದ ಸಾಮ್ರಾಜ್ಯಕ್ಕೆ ಹೆಸರುವಾಸಿಯಾಗಿರುವ ಹಂಪಿ ಆಳು ಬಿದ್ದಿದ್ದು, ಚಿತ್ರದುರ್ಗ
ದುರ್ಗದ ಕೋಟೆ ಮೇಲೆ ಐದರಾಲಿ ಸೈನ್ಯ ದಂಡೆತ್ತಿ ಬಂದಿದ್ದು ಈ ಭಾರತ ದೇಶಕ್ಕಾಗಿ ಉಪವಾಸ ಸತ್ಯಾಗ್ರಹ ಮಾಡಿದ ಮಹಾತ್ಮ ಗಾಂಧಿ ಎದೆಗೆ ಗುಂಡು ಬಿದ್ದಿದ್ದು. ಲೇ ಸುಮ್ಮನೆ ನಿಂತ್ರೆ ಸರಿ. ಲೇ ರಾಯ, ಈ ಜಮೀನ್ದಾರನ ಮನೆಗೆ ಬಂದು ಈ ಜಮೀನ್ದಾರನಿಗೆ ಎದುರುತ್ತರ ಕೊಡುವಷ್ಟು ಗಂಡು ಎದೆಗಾರಿಕೆ ಬಂದಿದೆ ನಿನಗೆ. ನಿನಗಷ್ಟೇ ಅಲ್ಲಲೇ, ತಪ್ಪು ಮಾಡಿದ ವ್ಯಕ್ತಿ ಯಾರಪ್ಪನೇ ಆಗಿರ್ಲಿ, ಈ ಪ್ರಪಂಚವನ್ನು ಸೃಷ್ಟಿಸಿದ ಆ ಸೃಷ್ಟಿಕರ್ತ ಬ್ರಹ್ಮನಿಗೂ ನಾ ಕೊಡುವ ಮರ್ಯಾದೆ ಇಷ್ಟೇ. ಸತ್ಯ, ಧರ್ಮ, ನ್ಯಾಯ, ನೀತಿಯ ದಾರಿಯನ್ನು ಬಿಟ್ಟು ಅನ್ಯಾಯದ ಮಾರ್ಗದಲ್ಲಿ ಹಿಡಿದು ಒಳ್ಳೆಯ ದಾರಿಗೆ ಅಡ್ಡಗಾಲಾಗಿ ಬರುವ ನಿನ್ನಂತ ಬಡ್ಡಿ ಮಕ್ಕಳನ್ನು ಅಡ್ಡಡ್ಡಾಗಿ ಕತ್ತರಿಸಿ ಗುದ್ದಿ ಗೂಟಕ್ಕಾಕುವುದೇ ಈ ರಾಯಣ್ಣನ ಹುಟ್ಟು ಗುರಿ. ಲೇ ರಾಯ, ನಮ್ಮ ದನಿಯಾದ ಜಮೀನ್ದಾರರು ನಡೆಯುವಾಗ ಅಕಸ್ಮಾತ್ ಮೆಟ್ಟುವ ಚಪ್ಪಲಿ ಹರಿದೋದ್ರ ಸಾಕು, ತಲೆ ಮೇಲೆ ಹೊತ್ಕೊಂಡು ಹೊಲಿಸ್ಕೊಂಡು ಬರ್ತಾನ ನಿಮ್ಮಪ್ಪ ದಯಾನಂದ. ಅಂತದ್ರಲ್ಲಿ ಅವನ ಮಗನಾದ ನೀನು ನಮ್ಮ ದನಿಯವರಿಗೆ ಸೊಕ್ಕಿನಿಂದ ಮಾತನಾಡಿದೀಯಾ? ಸೊಕ್ಕಿನ ಕೊಂಡೆ ಕಾಮರಾಜ, ಹರಿದ ಚಪ್ಪಲಿಯನ್ನು ತಲೆ ಮೇಲೆ ಹೊತ್ತುಕೊಂಡು ಹಚ್ಚಿಸಿಕೊಂಡು ಬರಲು ಇದೇನು ದ್ವಾಪರಯುಗವಲ್ಲಲೇ, ಇದು ಡಾಕ್ಟರ್ BR ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನದ ಯುಗ. ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರೊಂದು ಮಾತು ಹೇಳಿದ್ದಾರ, ಶಿಕ್ಷಣವೆಂಬುದು ಹುಲಿ ಹಾಲಿದ್ದಂಗ, ಅದನ್ನು ಕುಡಿದವನು ಒಂದಿಲ್ಲ ಒಂದು ದಿವಸ ಗರ್ಜಿಸಲೇಬೇಕು ಅಂತ. ವಿಜಯಪುರದ ಮಹಾಸಿದ್ದೇಶ್ವರ ಸ್ವಾಮಿಗಳು, ಗದಗಿನ ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಮಹಾಸ್ವಾಮಿಗಳು, ವಚನಾನಂದ ಮಹಾಸ್ವಾಮಿಗಳು, ಪ್ರಸನ್ನಾನಂದ ಮಹಾಸ್ವಾಮಿಗಳು, ಶಾಂತ ಭೀಷ್ಮಾಚಾರ್ಯ ಮಹಾಸ್ವಾಮಿಗಳು, ತುಮಕೂರಿನ ಸಿದ್ಧಗಂಗಾ ಮಠದ ಶಿವಕುಮಾರ ಮಹಾಸ್ವಾಮಿಗಳು, ಶ್ರೀಮದ್ ರೇವಣ ಸಿದ್ದೇಶ್ವರ ಸಿಂಹಾಸನಾಧೀಶ್ವರ, ಕಾಗಿನೆಲೆ ಕನಕ ಗುರುಪೀಠದ ಅಧಿಪತಿಯಾದ ಶ್ರೀ ಶ್ರೀ ನಿರಂಜನಾನಂದ ಪುರಿಗಳಂತ ಹುಟ್ಟಿದಂತ ದಿವ್ಯ ಜ್ಞಾನಿಗಳು ಹುಟ್ಟಿರುವ ಜ್ಞಾನದ ಯುಗ. ಶರಣರಿಗೆ ಶರಣೆಂದು, ಶರಣೆಂದವರಿಗೆ ಶರಣಿ ಎಂದು ತನ್ನ ಭಕ್ತಿ ಭಾವನೆಗಳೊಳಗಾಗಿ ಶ್ರೀ ಗುರು ಅರಳಯ್ಯನವರು ತನ್ನ ತೊಡೆಯ ಪಾದದ ಚರ್ಮದ ಹೊದಿಕೆಯಿಂದ ಪಾದ ರಕ್ಷೆಯನ್ನು ಮಾಡಿ ತನ್ನ ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡಿದಾಗ ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಪಾಲು ಅಂತ ಕಾಯಕವೇ ಕೈಲಾಸವೆಂದು ಕೂಡಲ ಸಂಗಮನಾಥನಲ್ಲಿ ಮುಕ್ತಿ ಹೊಂದಿದ ಜಗಜ್ಯೋತಿ ಜಗದ್ಗುರು ಬಸವಣ್ಣನ ಯುಗ. ಜಾತ ವಿಜಾತ ಎನ್ನುವ ಬೇಡ, ಜಾತ ನುಲಿದಾತ ಆತೆ ಸರ್ವಜ್ಞನೆಂಬ ಸರ್ವಜ್ಞನ ಯುಗ. ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನಾರಾದರೂ ಬಲ್ಲಿರ ಬಲ್ಲಿರ ಹುಚ್ಚಪ್ಪಗಳಿರ ಅಂತ ಜಾತಿ ಭೇದವನ್ನು ತೆರೆದು ಕಾಗಿನೆಲೆ ಎಂಬ ಕರ್ಮ ಭೂಮಿಯಲ್ಲಿ ಹುತಾತ್ಮರಾದ ಭಕ್ತ ಶ್ರೇಷ್ಠ ಕನಕ ದಾಸರ ಯುಗ. ಧರ್ಮ ತುಂಬಿದ ಈ ಪುಣ್ಯ ಭೂಮಿಯಲ್ಲಿ ಕರ್ಮದ ಕರಿನೆರಳಿನಲ್ಲಿ ಭಕ್ತಿ ಎಂಬ ಕರ್ಮ ತುಂಬಿದ ಈ ಕಲಿಯುಗದಲ್ಲಿ ಧರ್ಮ ಎಂಬ ಪಣತೆಯನ್ನಿಟ್ಟು ಭಕ್ತಿ ಎಂಬ ಬತ್ತಿಯನ್ನಾಕಿ ಸತ್ಯ ಎಂಬ ಎಣ್ಣೆ ಸುರುವಿ ನ್ಯಾಯ ಎಂಬ ಕಡ್ಡಿಯನ್ನು ಗೀರಿ ಕುರುಡ ಕುಂಟ ದೀನ ದಲಿತ ಅನಾಥ ಮಕ್ಕಳ ರಕ್ಷಕನಾಗಿ ಸರ್ವ ಕಲಾವಿದರು ಅಂಧ ಅನಾಥರ ಬಾಲಿಗೆ ದಿವ್ಯ ಜ್ಯೋತಿ ಎಂಬ ಜ್ಞಾನ ಜ್ಯೋತಿಯನ್ನು ಹೊತ್ತಿಸಿದ ಗದುಗಿನ ಗಾನ ಯೋಗಿ ಪಂಡಿತ ಪಂಚಾಕ್ಷರಿ ಪುಟ್ಟರಾಜ ಗವಾಯಿಗಳ ಯುಗ. ಈ ಧರ್ಮ ತುಂಬಿದ ಪುಣ್ಯ ಭೂಮಿಯಲ್ಲಿ ಕರ್ಮದ ರೌದ್ರನ ನರ್ತನ ಮಾಡುತ್ತಿರುವ ನಿಮ್ಮಂತ ಕಾಳ ಧನಿಕರ ಕರುಳನ್ನು ಬಗೆಯುವ ಕ್ರಾಂತಿಯ ಯುಗ. ಕ್ರಾಂತಿ ಯುಗ. ಕ್ರಾಂತಿ ಯುಗದ ಯುಗ ಪುರುಷ ನಾನೆಂದು ನೀನು ಹಾರಾಡಿದರೆ ನೀನೆಪ್ಪಿಸಿದ ಇದೇ ಕ್ರಾಂತಿಯಲ್ಲಿ ಸಿಕ್ಕು ಹಾಕಿಕೊಂಡು ಸತ್ತು ಸುಡುಗಾಡ ಸೇರುವೆ ಈ ಜಮೀನ್ದಾರನ ಕೈಯಲ್ಲಿ. ಸತ್ತು ಹೋಗುವುದಕ್ಕಿಂತ ಪೂರ್ವದಲ್ಲಿ ನನ್ನ ತಂದೆಯ ಮೇಲೆ ಕೈ ಮಾಡಿದ ನಿನ್ನ ಕೈ ಕಡಿದು ಮೋಸದಿಂದ ಕಟ್ಟಿ ಹಾಕಿರುವ ನನ್ನ ಕುರಿಗಳನ್ನು ಬಿಡಿಸಿಕೊಂಡು ಹೋಗುವುದೇ ಈ ರಾಯಣ್ಣನ ಬಲವಾದ ಛಲ. ರಾಯ, ಎಲ್ಲಿವೆ ಆ ನಿನ್ನ ಕುರಿಗಳು ಎಂದು ನಿನ್ನ ತಂದೆ ನನ್ನ ಹೊಲವನ್ನು ಮೇಯಿಸಿ ಹಾಳು ಮಾಡಿದನು. ಅಂದೇ ಈ ಜಮೀನ್ದಾರನ ಸ್ವಂತಾದವು ಆ ನಿನ್ನ ಕುರಿಗಳು. ಅವನನ್ನು ಬಿಡಿಸಿಕೊಂಡು ಹೋಗಲು ನಿನಗೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ಜಮೀನ್ದಾರ,
ಊರಿನ ದನಕರುಗಳು ಹೊಕ್ಕು ಮೇಯ್ದು ಹಾಳು ಮಾಡಿರುವ ಶೇಂಗಾವಲವನ್ನು ನಮ್ಮ ಕುರಿಗಳು ಹೊಕ್ಕು ಮೇಯ್ದು ಹಾಳು ಮಾಡಿರುವಂತ ಹೇಳಲಿಕ್ಕೆ ನಾಚಿಕೆ ಆಗದಲ್ಲೋ ನಿಮ್ಮ ಹೇಸಿ ಜನ್ಮಕ್ಕ. ತಮ್ಮ ರಾಯಣ್ಣ, ಎಲ್ಲದ ಒಳ್ಳೇದಾಕೈತಿ, ನಾ ಹೇಳ್ದ ಕೇಳು ತಮ್ಮ. ಲೇ ಶೆಟ್ಟಿ, ಮರ್ಯಾದೆಯಿಂದ ಬಾಯಿ ಮುಚ್ಚು. ಈ ವಿಷಯದಲ್ಲಿ ನೀನು ತಲೆ ಹಾಕ್ಬೇಡ. ಲೇ ಜಮೀನ್ದಾರ, ಮರ್ಯಾದೆಯಿಂದ ನನ್ನ ಕರುಗಳನ್ನು ಸುಮ್ಮನೆ ಬಿಟ್ರೆ ಇಲ್ಲಿಗೆ ಅದನ್ನು ಬಿಟ್ಟು ಹೋಗುತ್ತೇನೆ. ಇರದಿದ್ದರೆ ನಿನ್ನ ರುಂಡ ಕಡಿದು ರಕ್ತದ ಮಡುವಿನಲ್ಲಿ ಮಲಗಿಸಿ ಕಟ್ಟಿ ಹಾಕಿರುವ ಹಟ್ಟಿಯನ್ನು ಮುರಿದು ನನ್ನ ಕುರಿಗಳನ್ನು ಬಿಡಿಸಿಕೊಂಡು ಹೋಗುತ್ತೇನೆ. ಎಚ್ಚರ. ಅಕ್ಷರ 25 ಹಳ್ಳಿಗೆ ಅಧಿಪತಿ ಎನಿಸಿಕೊಂಡಿರುವ ಈ ಶ್ರೀಮಂತ ಸಿಂಹ, ಮಾಮೂಲಿ ಕುರಿ ಕಾಯುವ ನೀನು ನಿನಗೆ ಹೆದರಬೇಕಾ? ಹೋಗಲೇ ಹೋಗು. ನಿನ್ನಂತವರಿಗೆ ಹೆದರುವುದು ಅಂದು ಇಂದು ಎಂದೆಂದು ಈ ಜಮೀನ್ದಾರನ ವಂಶದಲ್ಲೇ ಬಂದಿಲ್ಲ, ಮುಂದೆ ಬರೋದು ಇಲ್ಲ. ಜಮೀನ್ದಾರ, ಯಾರು ಇಲ್ಲದ ಸಮಯ ಸಾಧಿಸಿ ವಯಸ್ಸಾದ ನನ್ನ ತಂದೆಯ ಮೇಲೆ ಕೈ ಮಾಡಿ ಮೋಸದಿಂದ ನನ್ನ ಕುರಿಗಳನ್ನು ಕಟ್ಟಿ ಹಾಕುವುದು ಅದು ಸೂರರ ಲಕ್ಷಣವಲ್ಲವೇ? ಅದು ಶುದ್ಧ ಹೇಡಿಗಳ ಲಕ್ಷಣ. ಈಗ ನಾನು ನಿನ್ನ ಮನೆಗೆ ಬಂದು ನಿನ್ನ ಕಣ್ಣೆದುರಿಗೆ ಕಟ್ಟಿ ಹಾಕಿರುವ ನನ್ನ ಕುರಿಗಳನ್ನು ಬಿಡಿಸಿಕೊಂಡು ಹೋಗ್ತೇನೆ. ನಿನ್ನಲ್ಲಿ ಜಮೀನ್ದಾರನೆಂಬ ಗಂಡಸ್ತನದ ರಕ್ತ ಇದ್ರೆ ಬಂದು ತಡೆಯಲೇ ಈ ಕುರಿಗಾರ ಹುಲಿ.